ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ 2020-24 ಸೀಸನ್ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಯಮದಲ್ಲಿ ಹೆಸರನ್ನ ಪಡೆದಿರುವವರು ಹಾಗೆ ಉದ್ಯಮ ಕ್ಷೇತ್ರದಲ್ಲಿ ಹೆಸರನ್ನ ಗುರುತಿಸಿಕೊಂಡವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿದ್ದೇವೆ. ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಗೋಲ್ಡ್ ಟ್ರೀ ಆಸ್ಟ್ರೋ ಫೌಂಡರ್ ಪ್ರೆಸಿಡೆಂಟ್ ಪಂಡಿತ್ ಶ್ರೀ ದಿನೇಶ್ ಗುರುಜಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಉದ್ಯಮ ಕ್ಷೇತ್ರದಲ್ಲಿ ಹೆಸರನ್ನ ಪಡೆದಿದ್ದಾರೆ, ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಒಂದು ರೀತಿಯಾದಂತಹ ಖುಷಿಯ ಸಂಗತಿ. ನಿಮ್ಮ ಸಾಧನೆಯ ಸವಾಲುಗಳು ಹೇಗಿತ್ತು ಅಂತ? ಯಾವುದೇ ಒಬ್ಬ ಉದ್ಯಮಿ, ಬಿಸ್ನೆಸ್ ಅಂತ ನಾವೇನ್ ಕರಿತೀವಿ, ಅವನು ಯಾವ್ಯಾವ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕಾಣಬಹುದು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಹುಡುಕ್ತಾ ಇರ್ತಾನೆ. ಓಕೆ. ಈಗ ಅನೇಕ ಜನಗಳು ಒಂದು ಸಿಮೆಂಟ್ ಬಿಸ್ನೆಸ್ ಅಲ್ಲಿ ಇರ್ತಾರೆ, ಒಂದು ಎಜುಕೇಶನ್ ಬಿಸ್ನೆಸ್ ಅಲ್ಲಿ ಇರ್ತಾರೆ. ಅದರಲ್ಲಿ ಎಕ್ಸಲೆನ್ಸ್ ಮಾಡ್ತಕ್ಕಂಥ ಒಂದು ಆಲೋಚನೆ ಒಬ್ಬ ಬಿಸ್ನೆಸ್ ಮೆನ್ಗೂ ಬರುತ್ತೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಧೀರುಭಾಯ್ ಅಂಬಾನಿ. ಅವರು ಪೆಟ್ರೋಲ್ ಬಂಕ್ ಅಲ್ಲಿ ಕರ್ಚೀಫ್ ಮಾರ್ತಾ ಇದ್ರು. ಕರ್ಚೀಫ್ ಮಾರೋದು ಒಂದು ಬಿಸ್ನೆಸ್ ಅಲ್ಲಿ ಆಗಿತ್ತು ಅವ್ರದ್ರಲ್ಲಿ. ಅವರು ಆ ಪೆಟ್ರೋಲ್ ಬಂಕ್ ನ ನೋಡಿ ಪೆಟ್ರೋಲ್ ಮಾರ್ತಾ ನನಗೆ ಅಭಿವೃದ್ಧಿ ಕಾಣ್ತೀನಿ ಅಂತ ಹೇಳಿ ಒಂದು ಕನಸನ್ನ ಕಾಣ್ತಾರೆ. ಸೊ ಇವತ್ತು ಅಂಬಾನಿ ಎಲ್ಲರಿಗೂ ಗೊತ್ತು, ರಿಲಯನ್ಸ್ ಎಲ್ಲರಿಗೂ ಗೊತ್ತು. ಆ ಕ್ಷೇತ್ರ ಆರಿಸ್ಕೊಂಡು ಅದರಲ್ಲಿ ಎಕ್ಸಲೆನ್ಸ್ ಪಡಿಬೇಕು ಅಂತ ಹೇಳಿ ಹೋಗಿರ್ತಕ್ಕಂಥ ಎಷ್ಟೋ ಮಹಾನುಭಾವರು ಈ ಒಂದು ಬಿಸ್ನೆಸ್ ಲೈನ್ ಅಲ್ಲಿ ಇಳಿತಾರೆ. ಆ ಒಂದು ನಿಟ್ಟಲ್ಲಿ ನಾನು ಕಳೆದ ಸರಿಸುಮಾರು 18 ವರ್ಷ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದೆ. ನನ್ನ ಫಸ್ಟ್ ಕಂಪನಿ ಬಂದ್ಬಿಟ್ಟು ಡಾಬರ್ ಇತ್ತು. ಅದಾದ ನಂತರ ಜಿಲೆಟ್ ಅಲ್ಲಿ ಇದ್ದೆ, ಮತ್ತೆ ಕ್ಯಾಡ್ಬರೀಸ್ ಅಲ್ಲಿ ಇದ್ದೆ, ಜಾನ್ಸನ್ ಅಂಡ್ ಜಾನ್ಸನ್ ಅಲ್ಲಿ ಇದ್ದೆ. ಆಮೇಲೆ ಸ್ಪೈಸ್ ಟೆಲಿಕಾಮ್ ಅಂತ ಇತ್ತು, ಇವಾಗ ಅದು ಕ್ಲೋಸ್ ಆಗಿದೆ, ಬೇರೆ ಕಡೆ ಕಂಪನಿಗೆ ಮರ್ಜ್ ಆಗಿದೆ ಅದು. ಹಾಗೆ ಟಾಟಾ ಟೆಲಿ ಸರ್ವಿಸಸ್ ಅಲ್ಲಿ ಇದ್ದೆ. 8 ವರ್ಷ ನಾನು ಸ್ಯಾಮ್ಸಂಗ್ ಮೊಬೈಲ್ ಅಲ್ಲಿ ರೀಜನಲ್ ಹೆಡ್ ಆಗಿ ಸೌತ್ ಇಂಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದೆ, ಮೊಬೈಲ್ ಡಿವಿಷನ್ ಅಲ್ಲಿ. ಅದಾದ ನಂತರ ಕೊನೆಯ ಒಂದು ಕಂಪನಿ ಬಂದ್ಬಿಟ್ಟು ರಿಲಯನ್ಸೇ ಇತ್ತು. ನಾನು ಈಗ ರಿಲಯನ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ರಿಲಯನ್ಸ್ ಅಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿದ್ದೆ. 2015ರಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಆಲೋಚನೆ. 1995ರಿಂದ ನಮ್ಮ ತಾಯಿ ನನಗೆ ಜ್ಯೋತಿಷ್ಯ ಕಲಿ ಅನ್ನೋ ಒಂದು ಪ್ರೇರೇಪಣೆ. ನನ್ನ ಎಜುಕೇಶನ್ ಟೈಮಲ್ಲೂ ಜ್ಯೋತಿಷ್ಯ ಕಲಿತಾ ಇದ್ದೆ. ನನ್ನ ಈ ಒಂದು ವೃತ್ತಿಯಲ್ಲಿರ್ಬೇಕಾದ್ರೂ ಜ್ಯೋತಿಷ್ಯ ಕಲಿತಾ ಇದ್ದೆ. ಕಲಿತಾ ಕೆಲವು ಸಂಸ್ಥೆಗಳು ಲೈಕ್ ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅಲ್ಲಿ ಹೋಗಿ, ಅಂದ್ರೆ ಕುಟುಂಬದಿಂದ ಬಂದಿರುವಂತಹ ಬಳುವಳಿನ ನೀವು ಚಿಕ್ಕಂದಿಂದಲೇ ಅನುಸರಿಸ್ತಿದ್ದೆ. ನಮ್ಮಮ್ಮ ಸ್ವಲ್ಪ ಫೋರ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಅದಕ್ಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಅಪ್ಪನಿಗೆ ಬೇಡ ಅದೆಲ್ಲ, ಯಾಕೆ, ಸ್ವಲ್ಪ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿರೋ, ನಾವೆಲ್ಲ ಇದನ್ನ ಮಾಡ್ಕೊಂಡ್ ಬಂದಿದೀವಿ. ಕೆಲವರೆಲ್ಲ ಏನೂ ಓದಿಲ್ಲ ಅಂತಂದಾಗ ಜನಗಳು ಏನ್ ಮಾಡ್ತಾರೆ ನಮ್ಮ ಸಮುದಾಯದಲ್ಲಿ, ಚೆನ್ನಾಗಿ ಓದಿದ್ರೆ ಹೋಗಪ್ಪ ಆದಿಸ್ತಾ ಅಂತ. ಏನು ಓದಿಲ್ವಾ, ಬಾ ಇಲ್ಲಿ ಮಂತ್ರ ಹೇಳ್ಕೊ, ಒಂದ್ ದೇವಸ್ಥಾನ ಬಾ, ಅರ್ಚಕರಾಗ ಪೂಜೆ ಮಾಡ್ಕೊ ಅಂತ ಒಂದು ಸಾಮಾನ್ಯವಾಗಿ ಹೇಳ್ತಕ್ಕಂತ ಒಂದು ವಾಡಿಕೆ ಮನೆ ಒಳಗಡೆ. ಸೊ ನಾನು ಇದನ್ನೆಲ್ಲ ಓದಾದ್ಮೇಲೆ, ಆದ್ರೆ ನಮ್ಮ ತಾಯಿಗೆಲ್ಲ ಒಂದು ಕಡೆ ಒಲವು. ಅಂದ್ರೆ ನಿನ್ ಜಾತಕ ಹಂಗಿದೆ, ಹಿಂಗ ಹಾಕ್ತಿ ಅಂತ ಯಾವಾಗ್ಲೂ ನೋಡ್ಕೊಂಡು ಹೇಳೋರು. ಯಾಕಂದ್ರೆ ನಮ್ಮ ತಾಯಿನೇ ಒಂದು ಅಸ್ಟ್ರಾಲಜಿ ಇನ್ಸ್ಟಿಟ್ಯೂಷನ್ ತರ ಮಾಡ್ತಾ ಇದ್ರು ಮನೆಯಲ್ಲೇನೆ. ನಮ್ ಸಿಸ್ಟರ್ದು ನೋಡೋದು, ನಮ್ದು ನೋಡೋದು, ಇಂತ ಟೈಮ್ ಬಂದಾಗ ಹಂಗಾಗತ್ತೆ ಅಂತ ಒಂದು ಅವ್ರದ್ದೇನೋ ಇದ್ರಲ್ಲಿ. ಈಗ ತುಂಬಾ ಜನ ಹೆಂಗಸರಿಗೆ ಜ್ಯೋತಿಷ್ಯ ಅಂದ್ರೆ ಬಹಳ ಇಷ್ಟ. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಇವಾಗ 82 ವರ್ಷ. ಸೊ ನಾನು ಹೇಳ್ತಾ ಇರೋದು 30 years ಬ್ಯಾಕ್ ಮಾತು. ಅಂತ ಸಂದರ್ಭದಲ್ಲಿ ನನ್ನ ಜಾತಕ ನೋಡೋದು ಹಿಂಗಿದೆ ಅಂತ ಹೇಳೋದು, ನೀನೇ ಕಲ್ತ್ಬಿಡು, ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅದನ್ನ ನಾನು ಅವಾಗ್ಲಿಂದನೂ ತಲೆ ತುಂಬ್ತಾ ಬರ್ತಾ ಇದ್ರು. ಸರಿ ಆಯ್ತು ಅಂತ ಹೇಳಿ ಅವರೇ ಯಾವ್ದೋ ಒಂದು ಪುಸ್ತಕ ತಗೊಂಡ್ಬಂದು ನನಗೆ ಒಂದು ಪ್ರೆಸೆಂಟ್ ಮಾಡಿದ್ರು. ಇದು ಯಾವ್ದೋ ಒಂದು ಪುಷ್ಪಮಾಲಿಕಾ ಅಂತ ಹೇಳಿ, ನಾಡಿ ಶಾಸ್ತ್ರ ಅಂತ ಹೇಳಿ, ನಾಡಿ ಜ್ಯೋತಿಷ್ಯ ಅಂತ ಹೇಳಿ, ಇದನ್ನ ಸುಮ್ನೆ ಕಲಿ ಬರುತ್ತೆ ಅಂತ ಹೇಳಿದ್ರು. 1994-95 ಅಲ್ಲಿ ಆ ಪುಸ್ತಕ ತಗೊಂಡು ಸುಮ್ನೆ ಓದಕ್ ಶುರು ಮಾಡಿದ್ರೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಎಷ್ಟೋ ಪುಸ್ತಕಗಳು ಅಧ್ಯಯನ ಮಾಡಿ, ಎಷ್ಟೋ ನಾನು ಪುಸ್ತಕಗಳು ಬರೆದಿರೋದು ಆಮೇಲೆ ಲೇಟರ್. ಮತ್ತೆ ಎಷ್ಟೋ ನಾವು ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದೀನಿ. ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅಲ್ಲಿ ಜ್ಯೋತಿಷ್ಯ ಪ್ರವೀಣ, ಜ್ಯೋತಿಷ್ಯ ವಿಶಾರದ ಮಾಡಿದ್ದೀನಿ. ಅದಾದ ನಂತರ ಇಂಡಿಯನ್ ವೇದಿಕ್ ಅಸ್ಟ್ರಾಲಜಿ ಇಂಡೋರ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಆಗಿದೆ. ಅದರಲ್ಲಿ ಇದು MBA ಬಿಟ್ಟು ಅದು ಸಪರೇಟ್. ಒಂಥರ ಎಲ್ಲರೂ ಹೇಳ್ತಾರಲ್ಲ, ಒಂದು ಸೈಡ್ಗೆ ಏನಾದ್ರು ಮಾಡ್ಕೊಂಡಿರ್ಬೇಕು, ಒಂದು ಪ್ಯಾಷನ್ ಮಾಡ್ತೀವಿ, ಅಥವಾ ಏನೋ ಒಂದು ನಮಗೆ ಸಂಗೀತ ಇಷ್ಟ ಅಂತಂದ್ರೆ ಸಂಗೀತ ಕಲಿಯಕ್ಕೆ ಹೋಗ್ತೀವಿ. ಬಟ್ ನಾವು ಡಾಕ್ಟರ್ ಆಗಿರ್ತೀವೋ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತೀವೋ, ಅಥವಾ ಒಂದು ಸೈಡ್ ಅಲ್ಲಿ ನಾನು ಮಾಡ್ಕೊಂಡ್ ಬಂದೆ ಅದು. ಹಾಗೆ ಅದು ಮಾಡಾದ್ಮೇಲೆ ಸ್ವಲ್ಪ ಅದರಲ್ಲಿ ಅಧ್ಯಯನ ಮಾಡಿ 2-3 ಪುಸ್ತಕ ಬರೆದಾದ್ಮೇಲೆ ಯೋಗ ಸಂಸ್ಕೃತಂ ಯೂನಿವರ್ಸಿಟಿ ಅವರು, ಫ್ಲೋರಿಡಾ ಅವರು ನನಗೆ
ಡಾಕ್ಟರೇಟ್ ಪದವಿ ಕೊಟ್ಟರು, PhD ಪದವಿ ಕೊಟ್ಟರು. ಬಟ್ ಡಾಕ್ಟರೇಟ್ ಅಂತ ಹಾಕೊಳ್ಳಲ್ಲ, ಪಂಡಿತ್ ಅಂತಿದ್ರೆ ಸಾಕು, ನಮ್ಮ ವೇದದ ರೂಟ್ಸ್ ಅಲ್ಲೇ ಇರೋಣ ಅಂತ ಹೇಳಿ ಅದನ್ನ ಮಾಡಿರ್ತಕ್ಕಂಥದ್ದು. ಓಕೆ. ಸೊ ಅದಾದ ನಂತರ 2015ರಲ್ಲಿ ಒಂದು ಆಲೋಚನೆ ಬಂತು, ಯಾಕೆ ಇದರಲ್ಲಿ ಬಿಸ್ನೆಸ್ ಮಾಡಬಾರ್ದು ಅಂತ. ಈಗ ಜ್ಯೋತಿಷ್ಯ ಶಾಸ್ತ್ರ ಅಂದಿದ ತಕ್ಷಣ ಎಲ್ಲರೂ ಥಿಂಕ್ ಮಾಡೋದು ಏನು ಅಂತಂದ್ರೆ, ಒಂದು ಆಫೀಸ್ ಮಾಡ್ಕೊಳ್ಳೋದು, ಆಚೆ ಕಡೆ ಬೋರ್ಡ್ ಹಾಕೋದು, ಜನ ಬನ್ನಿ ನಿಮ್ದು ಜಾತಕ ಹೇಳ್ತೀವಿ, ಹಾಗೆ ಹೇಳ್ತೀವಿ ಅಂತ ಬರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಸಾಮಾನ್ಯವಾಗಿ ಈಗ ಜ್ಯೋತಿಷ್ಯ ಅಂದಿದ ತಕ್ಷಣ ಒಂದು 10 ಮೈಲಿ ದೂರ ಹೋಗೋರು ಇದ್ದಾರೆ. ಹೌದು, 10 ಮೈಲಿ ದೂರ ಹೋಗ್ತಾರೆ. ಒಂದ್ ಸ್ವಲ್ಪ ಅಪಪ್ರಚಾರ, ಒಂದ್ ಸ್ವಲ್ಪ ಅಪನಂಬಿಕೆ, ಹಂಗಾಗಿ ಕೂಡ 10 ಖಂಡಿತ ಮೈಲಿ ದೂರ ಖಂಡಿತ ಹೋಗಿದ್ದಾರೆ. ಸಿ ಎಲ್ಲಾ ಕ್ಷೇತ್ರದಲ್ಲೂ ಅಪಪ್ರಚಾರ, ಅಪನಂಬಿಕೆ ಇದೆ. ಈಗ ನೀವು ಡಾಕ್ಟರ್ ಲೈನ್ ತಗೊಂಡ್ರು, ಮೆಡಿಕಲ್ ಲೈನ್ ತಗೊಂಡ್ರು, ಅಲ್ಲೂ ಯಾರೋ ಏನೋ ಒಂದು ಮೋಸ ಮಾಡೋರು ಇದ್ದಾರೆ. ಈಗ ಭ್ರೂಣ ಹತ್ಯೆ ಅಂತೆಲ್ಲ ಮಾಡಿ ನಿಮ್ಮ ಚಾನೆಲ್ ತೋರಿಸಿರೋದು ಇದೆ, ಎಲ್ಲದರಲ್ಲೂ ಅದಿದೆ. ಆದ್ರೆ ಇಲ್ಲಿ ಸ್ವಲ್ಪ ಏನಾಗುತ್ತೆ, ಇದು ವಾಸ್ತವಿಕೆಗೆ ಹತ್ರ ಇಲ್ಲ. ಅಂದ್ರೆ ಇಟ್ ಇಸ್ ನಾಟ್ ಎ ಮೆಟೀರಿಯಲಿಸ್ಟಿಕ್ ಬಿಲೀಫ್, ಇದು ಸ್ಪಿರಿಚುವಲ್ ಬಿಲೀಫ್. ನಿಮಗೆ 6 ತಿಂಗಳಾದ್ಮೇಲೆ ಒಳ್ಳೇದಾಗುತ್ತೆ ಅಂತ ಹೇಳಿರ್ತೀವಿ. ಇದು ಇಟ್ ಈಸ್ ಮೋರ್ ಆಫ್ ಎ ಒಂದು ಕಾನ್ಫಿಡೆನ್ಸ್ ತರ, ಒಂದು ಸೈಕಲಾಜಿಕಲ್ ಬಿಹೇವಿಯರ್ ಅಂತ ನಾವು ಕರಿತೀವಿ ಇಲ್ಲಿ. ಬಟ್ ನಾನು ನನ್ನ 30 ವರ್ಷದ ಅನುಭವದಲ್ಲಿ ಜ್ಯೋತಿಷ್ಯನ ಕಂಡಂತೆ ಹಣೆ ಬರನ ಬದಲಾಯಿಸಕ್ ಆಗೋದಿಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಜನ ಇದನ್ನ ಉಲ್ಟಾ ಹೇಳ್ತಾರೆ, ನಿಮ್ಮ ಹಣೆ ಬರನ ನಾವು ಬದಲಾಯಿಸ್ಬಿಡ್ತೀವಿ. ಇವಾಗ ಸದ್ಯಕ್ಕೆ ಎಲೆಕ್ಷನ್ ನಡೀತಾ ಇದೆ, ಯಾರ ಹತ್ರನೂ ಹೋದ್ರೆ ನೀವೇ ಗೆಲ್ಲೋದು ಸರ್, ಈ ತರ ಪೂಜೆ ಮಾಡ್ಬಿಡಿ, 100% ನಿಮ್ಗೆ ಟಿಕೆಟ್, ನಿಮ್ಗೆ ವಿನ್ನಿಂಗ್ ಅಂತ ಹೇಳ್ಬಿಡ್ತಾರೆ. ಶಾಸ್ತ್ರದಲ್ಲಿ ಆತರ ಎಲ್ಲೂ ಕೊಟ್ಟಿಲ್ಲ. ಇನ್ನೊಂದು 2019ರಲ್ಲಿ ನನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಕರೋನಾ ಪ್ರಿಡಿಕ್ಷನ್ ಮಾಡಿರೋದಿದೆ. ಫಸ್ಟ್ ಅಸ್ಟ್ರಾಲಜರ್ ಹೂ ಹ್ಯಾಸ್ ಪ್ರಿಡಿಕ್ಟೆಡ್ ಕರೋನಾ, ನಕ್ಷತ್ರ ನಾಡಿಲಿ. ಅದು ಹ್ಯೂಜ್ ವ್ಯೂಸ್ ಇದೆ ನನಗೆ. ಅಂದ್ರೆ ಜೀವನದಲ್ಲಿ ಏನೇನೋ ಘಟನೆಗಳಾಗುತ್ತೆ, ಅದೆಲ್ಲ ನಡೆಯುತ್ತೆ. ಅದನ್ನ ನೋಡ್ಕೊಂಡು ಹೇಗೆ ಅದನ್ನ ನಾವು ನಿಭಾಯಿಸಬೇಕು ಅನ್ನೋದೇ ಜ್ಯೋತಿಷ್ಯ. ಅದನ್ನ ಬದಲಾಯಿಸೋದು ಜ್ಯೋತಿಷ್ಯ ಅಲ್ಲ. ಯಾಕೆ ನಂಬಲ್ಲ ಜನ ಅಂದ್ರೆ, ಜನಗಳು ಅದನ್ನ ಬದಲಾಯಿಸಕ್ ಕೊಟ್ಟಿದ್ದಾರೆ. ಆ ಪೂಜೆ ಈ ಪೂಜೆ ಮಾಡಿ ನಿಮ್ಗೆ ಆ ದೋಷ ಈ ದೋಷ ಅಂತ ಹೇಳಿ. ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ದೋಷ ಅನ್ನೋದೇ ಇಲ್ಲ, ನಾನು ಕಲ್ತಿರೋ ಒಂದು ಸ್ಕೋಪ್ ಅಲ್ಲಿ. ಆದ್ರೆ ಸಾಮಾನ್ಯ ಜನಕ್ಕೆ ಕೆಟ್ಟ ಟೈಮ್ ಅಪ್ಪ, ಒಂದು 6 ತಿಂಗಳು ಇರುತ್ತೆ ಅನ್ನೋದನ್ನ ಸ್ವಲ್ಪ ತಿರುಚಿ ದೋಷ ಅಂತ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ರೆ ದೇರ್ ಇಸ್ ಓನ್ಲಿ ಬ್ಯಾಡ್ ಟೈಮ್, ಗುಡ್ ಟೈಮ್ ಅಷ್ಟೇ. ಪ್ರಪಂಚದಾದ್ಯಂತ 60,000 ವಿದ್ಯಾರ್ಥಿನಿಯರು ನಿಮ್ಮ ಸಾರಥ್ಯದಲ್ಲಿ ಈ ಒಂದು ಎಜುಕೇಶನ್ ಪಡಿತಾ ಇದ್ದಾರೆ ಅಂತ, ಆಸ್ಟ್ರೋ ಕುರಿತಾಗಿ ಇದ್ರ ಬಗ್ಗೆ ಹೇಳೋದಾದ್ರೆ, ನಾನು ಅವಾಗಲೇ ಹೇಳಿದಂಗೆ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಜ್ಯೋತಿಷ್ಯದ ಒಂದು ಇನ್ಸ್ಟಿಟ್ಯೂಷನ್ ಮಾಡೋಣ, ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡೋಣ. ಯಾವಾಗ ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳಿದ್ರು, ಯಾವ್ದಾದ್ರು ಒಂದು ವಿಚಾರ ಅದು ಸತ್ಯ ಅಸತ್ಯ ತಿಳ್ಕೋಬೇಕು ಅಂದ್ರೆ ಅದರ ಬಳಿ ಎಜುಕೇಟೆಡ್ ಆಗಬೇಕು. ಸಾಮಾನ್ಯವಾಗಿ ಒಂದು ಸಣ್ಣ ವರ್ಗ ಈ ಜ್ಯೋತಿಷ್ಯ ಹೇಳ್ಕೊಂಡು ಹೊಟ್ಟೆಪಾಡು ಮಾಡ್ಕೊಳ್ತಾ ಇದ್ದಾರೋ ಇನ್ನೊಂದು ಮಾಡ್ಕೊಳ್ತಾ ಇದ್ರೋ ಅದು ಅವ್ರದ್ದು ವಿಚಾರ. ಆದ್ರೆ ಸಾಮಾನ್ಯವಾಗಿ ಕಾಮನ್ ಮ್ಯಾನ್ ಜ್ಯೋತಿಷ್ಯ ಅಂದ್ರೆ ಕಬ್ಬಿಣದ ಕಡಲೆ, ಅದು 10 ವರ್ಷ 20 ವರ್ಷ ಬೇಕು ಅಂತ ಹೇಳ್ತಕ್ಕಂಥದ್ದು. ಅದನ್ನ ನಾನು ಸಿಂಪ್ಲಿಫೈ ಮಾಡಿ 30 ಅವರ್ಸ್, ಜಸ್ಟ್ 30 ಅವರ್ಸ್ ಅಲ್ಲಿ ಜ್ಯೋತಿಷ್ಯನ ಕಲಿತು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಕೆಟ್ಟದ್ದು ಒಳ್ಳೆಯದನ್ನ ನೋಡ್ಕೊಳ್ತಕ್ಕಂಥ ಒಂದು ವಿಚಾರನ 2015 ಎಂಡು 2016ರಲ್ಲಿ 2015-16ರಲ್ಲಿ ಸ್ಟಾರ್ಟ್ ಮಾಡಿದೆ. ಅದನ್ನ ಇಷ್ಟು ದಿವಸದಲ್ಲಿ ಕಲಿಸ್ತೀನಿ ಅಂತ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಫಸ್ಟ್ ಕ್ಲಾಸ್ಗೆ 80 ಜನ ಬಂದ್ರು, ಮೊದಲನೇ ಕ್ಲಾಸ್ 80 ಜನ. ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, 80 ಜನ ಅಂದ್ರೆ ಜ್ಯೋತಿಷ್ಯ ಕಲಿಯಕ್ಕೆ ಬಹಳಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ವಲ್ಪ ಗೊಂದಲ ಇದೆ, ಅವ್ರ ಹತ್ರ ಹೋಗಿ ಕೇಳಿದ್ವಿ, ಅದ ಹತ್ರ ಆಗ್ಲಿಲ್ಲ, ಇಲ್ಲೋಗಿ ಕೇಳಿದ್ವಿ. ಆದ್ರೂ ಜ್ಯೋತಿಷ್ಯ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಮೊದಲು ಅದನ್ನ ತಿಳ್ಕೋಬೇಕು. ವೇದದ ಒಂದು ಭಾಗ, ಹಿಂದೂ ಧರ್ಮದ ಪರಂಪರೆ. ನೀವು ಏನೇ ಹೇಳಿದ್ರು ಕೂಡ, ಜ್ಯೋತಿಷ್ಯ ನೀವು ನಂಬಲ್ಲ ಅಂದ್ರೂ ಕೂಡ, ನೀವು ಮದುವೆ ಆಗ್ಬೇಕಾರೆ ಜಾತಕ ನೋಡೇ ನೋಡ್ತೀರಾ ಅಲ್ವಾ? ಸಾಫ್ಟ್ವೇರ್ ಅಂತ ಹೇಳ್ತಾರೆ, ಡಾಕ್ಟರ್ ಅಂತ ಹೇಳ್ತಾರೆ, ಅಲ್ಲೂ ಕೂಡ ಅವ್ರ ತಂದೆ ತಾಯಿ ಬೇಡಪ್ಪ ಇದು ಈ ಹುಡುಗಿ ಮ್ಯಾಚ್ ಆಗ್ತಾ ಇಲ್ಲ, ಈ ಹುಡುಗ ಮ್ಯಾಚ್ ಆಗ್ತಾ ಇಲ್ಲ, ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೆ ಭಯ ಬಂದ್ಬಿಡುತ್ತೆ. ಮದುವೆ ಅಲ್ವಾ, ಚೆನ್ನಾಗಿರ್ಬೇಕಲ್ವಾ, ಅಲ್ಲಿ ಬರುತ್ತೆ. ಫಿಯರ್ ಇಂದ ಮಾಡುವಂಥದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಕಾರಣದಿಂದ ಮಾಡೇ ಮಾಡ್ತಾರೆ. ಹಾಗೆ ವರ್ಲ್ಡ್ ವೈಡ್ ನಾವು ತಗೊಂಡಾಗ ಪ್ರತಿಯೊಂದು, ನೀವು ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ನೋಡಿ, ಜ್ಯೋತಿಷದ ಇದಿದೆ, ಕಾಲಮ್ ಇದೆ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ. ಮತ್ತೆ ನೀವು ವಾಷಿಂಗ್ಟನ್ ಟೈಮ್ಸ್ ಅಲ್ಲಿ ನೋಡಿ, ಜಾರ್ಜ್ ಇದು ಟೈಮ್ಸ್ ಅಲ್ಲಿ ನೋಡಿ, ಎಲ್ಲದರಲ್ಲೂ ಆ ಕಾಲಮ್ ಇದೆ. ಅಂದ್ರೆ ಎಲ್ಲ ಮನುಷ್ಯನಿಗೂ ಏನೋ ಒಂದು ಕಷ್ಟ ಇದೆ, ನೋವಿದೆ, ಅವ್ರಿಗೇನೋ ಎಲ್ಲಾರು ಒಂದು ಸಲಹೆ ಸಿಗುತ್ತಾ ಅಂತ ಹೋಗ್ತಕ್ಕಂಥದ್ದಿದೆ. ಸೊ 2016ರಿಂದ ಇಲ್ಲಿವರೆಗೂ 60,000 ಜನ ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಜ್ಯೋತಿಷ್ಯ ಆನ್ಲೈನ್ ಅಲ್ಲಿ ಕಲ್ತಿದ್ದಾರೆ.
ಸೊ ಇದರಲ್ಲಿ ನಾವೇನೇನು ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ಇನ್ನೂ ಸ್ವಲ್ಪ ಹೈಯರ್ ಲೆವೆಲ್ ಹೋಗಬೇಕು ಅನ್ನೋರು ನಾವು ಆಡ್ ಆನ್ ಕ್ಲಾಸ್ ಅಂತ ಮಾಡ್ತೀವಿ, ಡಾಕ್ಟರೇಟ್ ಲೆವೆಲ್ವರೆಗೂ ಕೊಡ್ತೀವಿ. ಇದುವರೆಗೂ ಒಂದು 900 ಜನ ನಮ್ಮಲ್ಲಿ PhD ಡಾಕ್ಟರೇಟ್ ಮಾಡಿದ್ದಾರೆ, ಅವ್ರಿಗೆಲ್ಲ ಅವಾರ್ಡ್ ಕೊಟ್ಟಿದ್ದೀವಿ. ಸೊ ಅದ್ರ ಜೊತೆಗೆ ಇಲ್ಲಿ ಕಲ್ತಾದ ಮೇಲೆ ಅವ್ರಿಗೆ ಉದ್ಯೋಗ ಅವಕಾಶನೂ ಅವ್ರು ಮಾಡ್ಕೊಟ್ಟಿದೀವಿ. ನಾವು ನಮ್ದೇ ಸಂಸ್ಥೆ ಆಗಿರ್ತಕ್ಕಂಥ ಆಸ್ಟ್ರೋಲೇಟ್ ಅಂತ ಮಾಡಿದೀವಿ. ವರ್ಲ್ಡ್ ವೈಡ್ ಆಸ್ಟ್ರೋಲೇಟ್ ಒಂದು ಆಪ್ ತರ ಇರ್ತಕ್ಕಂಥದ್ದು. ಆ ಆಪ್ ಅಲ್ಲಿ 600 ಜನ ಇದ್ದಾರೆ. ಸೊ ಇದನ್ನ ಒಂದು ಕಂಪ್ಲೀಟ್ಲಿ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಮುಖಾಂತರ ಸೈಕಾಲಜಿಕಲ್ ಪ್ಯಾರಲೆನ್ಸ್ ಮತ್ತೆ ಇದನ್ನ ಆಸ್ಟ್ರೋಫಿಸಿಕ್ಸ್ ಅಂತ ಕರಿತೀನಿ ನಾನು. ಇದನ್ನ ಆಸ್ಟ್ರೋಫಿಸಿಕ್ಸ್ ಅಂತ ಕರಿತೀನಿ. ಈ ಆಸ್ಟ್ರೋಫಿಸಿಕ್ಸ್ ಅಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಇವಾಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ನಾನೇನ್ ಹೇಳ್ತೀನಿ, ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ಕರಿತೀನಿ. ಸೊ ಪ್ಲಾನೆಟರಿ ಇಂಟೆಲಿಜೆನ್ಸ್ ಇಂದ ನಾವು ಜೀವನನ ಚೆನ್ನಾಗಿ ಮಾಡ್ಕೋಬಹುದು, ಏನನ್ನು ಬದಲಾಯಿಸಕ್ಕಾಗಲ್ಲ, ಆದ್ರೆ ನೆಮ್ಮದಿಯ ಜೀವನನ ಮಾಡ್ಕೊಳ್ಳೋಕೆ ಈ ತುಂಬಾ ಜನ ಈ ಮ್ಯಾರೇಜ್ ಅಲ್ಲಿ ಏನ್ ಮಾಡ್ತಾರೆ, ಕೌನ್ಸಿಲಿಂಗ್ ಹೋಗ್ಬಿಡ್ತಾರೆ. ಲಾಸ್ಟ್ ಅಲ್ಲಿ ಮದುವೆ ಆಗ್ತಾರೆ, ಎಲ್ಲ ಮಾಡ್ತಾರೆ. ಕೆಲವರು ಲವ್ ಮ್ಯಾರೇಜ್ ಮಾಡ್ತಾರೆ. ಲವ್ ಮ್ಯಾರೇಜ್ ಆಗಿರೋರು ಕೂಡ ಕೌನ್ಸಿಲಿಂಗ್ ಹೋಗ್ತಾರೆ. ಮತ್ತೆ ಏನ್ ಲವ್ ಮಾಡಿದ್ದವರು, ಏನ್ ಲವ್ ಮಾಡಿದ್ ಮತ್ತೆ ಅಲ್ಲಿ ಎಷ್ಟೋ ಜನ ಮದುವೆ ಆಗೋವರೆಗೂ ಲವ್ ಅಂತೆ, ಮದುವೆ ಆಗಿದ ತಕ್ಷಣ ಅವರಿಬ್ಬರಲ್ಲಿ ಮನಸ್ತಾಪಗಳು ಬಂದ್ಬಿಡುತ್ತೆ. ಅವಾಗ ಕೌನ್ಸಿಲಿಂಗ್ ಹೋಗ್ತಾರೆ. ಕೌನ್ಸಿಲಿಂಗ್ ಅಲ್ಲಿ ಹೋದಾಗ ಏನ್ ಹೇಳ್ತಾರೆ, ನಿಂದು ಈ ಒಂದು ನೆಗೆಟಿವ್ ಇದೆ, ನಿಂದು ಈ ಪಾಸಿಟಿವ್ ಇದೆ, ಸ್ವಾಟ್ ಅನಾಲಿಸಿಸ್ ತರ, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ ತರ ಪ್ಲಾನ್ ಮಾಡ್ತಾರೆ. ಜ್ಯೋತಿಷ್ಯನೂ ಅದೇ ಹೇಳುತ್ತೆ, ನೋಡಪ್ಪ ಇವನಿಗೆ ಕೋಪ ಜಾಸ್ತಿ, ಈ ರೀತಿ ಇರ್ತಕ್ಕಂಥ ಎಲ್ಲಾ ವಿಚಾರಗಳನ್ನು ಕೂಡ ಅಲ್ಲಿ ಹೇಳ್ತಕ್ಕಂಥ ವಿಚಾರ. ಇದನ್ನ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ವರ್ಲ್ಡ್ ವೈಡ್ ಅಂತ ಹೇಳಿ ಇಲ್ಲಿವರೆಗೂ 60,000 ಜನಕ್ಕೆ ನಾವು ಈ ಜ್ಯೋತಿಷ್ಯನ ಹೇಳ್ಕೊಟ್ಟಿದೀವಿ. ಮುಂದೆನೂ ಕೂಡ ಇದನ್ನ ಇನ್ನೂ ಹೆಚ್ಚು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿ ಮಾಡಿದೀವಿ. ನಮ್ದು MSME ರಿಜಿಸ್ಟರ್ ಆಗಿದೆ, ಮತ್ತೆ ISO 2015 9001 ನಾವು ಸರ್ಟಿಫೈಡ್ ತಗೊಂಡಿದೀವಿ. ಕಂಪ್ಲೀಟ್ಲಿ ಡಿಫರೆಂಟ್ ಆಗಿ ಪ್ರೊಫೆಷನಲ್ ಆಗಿ ಜ್ಯೋತಿಷ್ಯ ಯಾರು ಬೇಕಾದ್ರೂ ಕಲಿಬಹುದು ಅಂತ ಮಾಡಿದೀವಿ. ಕೊನೆಯ ಒಂದು ಪಾಯಿಂಟ್ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ನಮ್ಮಲ್ಲಿ ಕಲ್ತಿರೋರು ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟರ್ಸು, ಇಂಜಿನಿಯರು, ಗವರ್ಮೆಂಟ್ ಟೀಚರ್ಸ್ ಇದ್ದಾರೆ, ಅಗ್ರಿಕಲ್ಚರ್ ಮಾಡೋರು ಇದ್ದಾರೆ, ಆಮೇಲೆ ಹೌಸ್ ವೈಫ್ಸ್ ಇದ್ದಾರೆ, ಮತ್ತೆ ಇದು ಜ್ಯೋತಿಷ್ಯ ಗೊತ್ತಿರೋರೆ ನಮ್ಮ ಸಿಸ್ಟಮ್ನ ಕಲಿತು ಕರೆಕ್ಟಾಗಿ ಹೇಳೋಣ ಅಂತ ಹೇಳಿ ಕಲ್ತಿರೋರು ಇದ್ದಾರೆ. ಇಸ್ರೋದಲ್ಲಿ ವರ್ಕ್ ಮಾಡೋರು ಜಾಯ್ನ್ ಆಗಿದ್ದಾರೆ, DRDO ಅಲ್ಲಿ ಇರೋರು ಇದ್ದಾರೆ, ಅಮೆರಿಕಾ, US ಎಲ್ಲಾ ಕಂಟ್ರೀಸ್ ಅಲ್ಲೂ ನಮ್ಮ ಜ್ಯೋತಿಷ್ಯನ ನಮ್ಮ ಹತ್ರ ಕಲಿತು ಇದು ಪರ್ಫೆಕ್ಟ್ ಇದೆ, ಇದೊಂದು ಸೈನ್ಸ್ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ಅನೇಕ ಟೆಸ್ಟಿಮೋನಿಯಲ್ಸ್ ಇದೆ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅನುಭವ ಮತ್ತು ಯಶಸ್ವಿ ದಿನಗಳ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ, ಅದರ ಜೊತೆಗೆ ನಮ್ಮ ವಿಸ್ತಾರ ಬಿಸ್ನೆಸ್ ಎಕ್ಸಲೆಂಟ್ ಅವಾರ್ಡ್ನಲ್ಲಿ ನೀವು ಕೂಡ ವಿಜೇತರಾಗಿರೋದು ಒಂದು ರೀತಿಯಾದಂತಹ ಹೆಮ್ಮೆಯ ವಿಚಾರ. ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಖಂಡಿತ ವಿಸ್ತಾರ ನ್ಯೂಸ್ ಅವ್ರಿಗೆ ನಾನು ಆಭಾರಿಯಾಗಿದ್ದೀನಿ. ಇಂಥ ಒಂದು ಒಳ್ಳೆ ಅವಾರ್ಡು ಕೊಡ್ತಾ ಇರ್ತಕ್ಕಂಥದ್ದು ನನಗೆ ಹೆಮ್ಮೆಯ ವಿಚಾರ. ಹೀಗೆ ಮುಂದೆ ವಿಸ್ತಾರ ನ್ಯೂಸ್ ಅವರು ಹೆಚ್ಚು ಹೆಚ್ಚು ಅವಾರ್ಡ್ಸ್ನ ಜನಗಳಿಗೆ ಸ್ವಲ್ಪ ಜಾಸ್ತಿ ಮಾಡಿ ಅವರು ಇನ್ನೂ ಜವಾಬ್ದಾರಿನ ಹೆಚ್ಚಿಗೆ ಮಾಡಬೇಕು. ಅವಾರ್ಡ್ ಬರೋದು ಅನ್ನೋದು ಅದು ಎಂಡ್ ಅಲ್ಲ, ಅಲ್ಲಿಂದ ಜವಾಬ್ದಾರಿ ಹೆಚ್ಚಿಗೆ ಇರತಕ್ಕಂಥದ್ದು. ಒಳ್ಳೆದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಉದ್ಯಮಿ ದಿನೇಶ್ ಅವರ ಇದಿಷ್ಟು ಮಾತಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಉದ್ಯಮಿಯ ಅವರ ಅನುಭವ ಮತ್ತು ಅವರ ಯಶೋಗಾಥೆಯನ್ನ ನಿಮ್ಮ ಮುಂದೆ ಅನಾವರಣ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.